ಹೆಲೋ ವೀಕ್ಷಕರೇ, ನಮಸ್ಕಾರಗಳು. ನಿಮಗೆಲ್ಲರಿಗೂ ಓಂ ಫ್ಯಾಷನ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚೂಡಿದಾರ ಪ್ಯಾಂಟನ್ನು ಸುಲಭ ವಿಧಾನದಲ್ಲಿ ಗುರುತಿಸಿ, ಕತ್ತರಿಸಿ ಹಾಗೂ ಹೊಲಿಯುವುದನ್ನು ಕಲಿಯೋಣ. ಇಲ್ಲಿ ನಾನು 2.5 ಮೀಟರ್ನಷ್ಟು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ಒಂದು ಮಡಿಕೆಯಲ್ಲಿ ಮಡಚಿದ್ದೇನೆ. ತೆರೆದ ಬದಿ ಎಡ ಬದಿಯಲ್ಲಿ ಇರಬೇಕು. ಇದು ರೈಟ್ ಸೈಡ್, ಇದು ರಾಂಗ್ ಸೈಡ್. ಮಡಿಕೆಯ ಭಾಗ ಬಲಬದಿಯಲ್ಲಿ ಇರತಕ್ಕದ್ದು. ಈಗ ಬಲಬದಿಯಿಂದ ಮಡಿಕೆಯ ಭಾಗವನ್ನು ತ್ರಿಕೋನ ಆಕೃತಿಯಲ್ಲಿ ಈ ಥರ ಮಡಚಬೇಕು. ಇದು ಕ್ರಾಸ್ ಬಟ್ಟೆಯಲ್ಲೇ ಇರತಕ್ಕದ್ದು, ಯಾಕಂದರೆ ಈ ಪ್ಯಾಂಟನ್ನು ಕ್ರಾಸ್ ಬಟ್ಟೆಯಲ್ಲೇ ತಯಾರಿಸಬೇಕು. ಅಡ್ಡ ನೇಯ್ಗೆಯ ಬಟ್ಟೆಯು ಯಾವಾಗಲೂ ಸುಲಭವಾಗಿ ಹಿಗ್ಗುವುದು. ಈಗ ಟೇಪಿನ ಸಹಾಯದಿಂದ ತ್ರಿಕೋನದ ಮೂಲೆಯಿಂದ ನಮಗೆ ಬೇಕಾದಷ್ಟು ಉದ್ದ, ಅಂದರೆ ತಳದ ಸುತ್ತಳತೆಯ ಅರ್ಧ, ಅಂದರೆ ಆ್ಯಂಕಲ್ನ ಹಾಫ್, ಇಲ್ಲಿ 6.5 ಇಂಚ್ ನನಗೆ ಬೇಕಾಗಿದೆ. ಸೊ ಅಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೇನೆ ಈ ರೀತಿ. ಇಲ್ಲೀಗ ಸರಳ ರೇಖೆಯನ್ನು ಎಳೆದುಕೊಳ್ಳಬೇಕು. ನೋಡಿ, 6.5 ಇಂಚಿಗೆ ಅಷ್ಟು ಮಾರ್ಕಿಂಗ್ ಮಾಡಿದ್ದೇನೆ. ಅಲ್ಲಿಂದ ನಾವು ಚೂಡಿಯ ಪೂರ್ಣ ಉದ್ದವನ್ನು ಗುರುತಿಸಬೇಕು. ಇಲ್ಲಿ ಚೂಡಿಯ ಉದ್ದ 48 ಇದೆ. 8 ಇಂಚು ನಮಗೆ ಸೊಂಟದ ಪಟ್ಟಿಗಾಗಿ ಬೇಕಾಗಿದೆ. ಸೊ 48ರಿಂದ 8 ಮೈನಸ್ ಮಾಡಬೇಕು. ಸೊ 40ಕ್ಕೆ ಪೂರ್ಣ ಉದ್ದ ಮಾರ್ಕಿಂಗ್ ಮಾಡಿದ್ದೀನಿ. ಈಗ ಈ ಪಾಯಿಂಟ್ನಿಂದ 10 ಇಂಚು ಗ್ಯಾದರ್ಸ್ಗಾಗಿ ಹಾಗೂ 10 ಇಂಚಿನಿಂದ ಮೇಲೆ 15 ಇಂಚಿಗೆ ಮೊಣಕಾಲಿನ ಪಾಯಿಂಟಿಗೆ ಗುರುತಿಸಬೇಕು. ಇಲ್ಲಿ ನನಗೆ ಅಗಲ 5 ಇಂಚು ಬೇಕಾಗಿದೆ. ತಳದ ಅಗಲ 5 ಇಂಚು ಹಾಗೂ ಗ್ಯಾದರಿಂಗ್ಸ್ ನನಗೆ 6 ಇಂಚು ಬೇಕಾಗಿದೆ. ಮೊಣಕಾಲಿನ ಅರ್ಧ 8.5 ಇಂಚು, 17ರ ಅರ್ಧ 8.5 ಇಂಚಿಗೆ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೇನೆ. ಈಗ ಮೇಲ್ಗಡೆಯಿಂದ ಅಂದರೆ 40 ಇಂಚು ನಾವು ತೆಗೆದುಕೊಂಡಿದ್ದೇವೆ ಅಲ್ಲ, ಅಲ್ಲಿಂದ 8 ಇಂಚ್ ಕೆಳಗೆ ಒಂದು ಮಾರ್ಕಿಂಗ್ ಮಾಡಬೇಕು ಈ ಥರ. ಈಗ ಅಗಲ 13 ಇಂಚು ಪ್ಲಸ್ 2 ಇಂಚು, ಅಂದರೆ ಒಟ್ಟು 15 ಇಂಚು ಇರತಕ್ಕದ್ದು. ಈಗ ಖಾತ್ರಿಗೊಳಿಸಲು ನಾವು ತಳದಿಂದ 40 ಇಂಚಿಗೆ ಸರಿಯಾದ ಮಾರ್ಕಿಂಗ್ಸ್ ಮಾಡೋಣ. ಈಗ ಈ ಮಾರ್ಕಿಂಗನ್ನೇ ನಾವು ತೆಗೆದುಕೊಳ್ಳಬೇಕು. 13 ಪ್ಲಸ್ 2 ಇಂಚು. ಮೊದಲು ನಾವು ಮೇಲುಗಡೆ ಮಾಡಿದ್ದೇವೆ, ಅದು ಬೇಡ ನಮಗೆ. ಇದೀಗ ಸರಿಯಾಗಿ ನಾವು 40 ಇಂಚು ನೋಡಿ, ಅಲ್ಲಿ 13 ಪ್ಲಸ್ 2 ತೆಗೆದುಕೊಂಡಿದ್ದೇವೆ. ಇಲ್ಲಿ 10 ಇಂಚಿಗೆ ಮೊಣಕಾಲಿಗೆ ಇಲ್ಲಿ ನೋಡಿ, ಮೇಲಿಂದ 8 ತಗೊಂಡಿದ್ದೇವೆ, ಅಲ್ಲಿ ಕೂಡ ಅಷ್ಟೇ ಮಾರ್ಕಿಂಗ್ ಮಾಡಿ. ಇದರ ಅಗಲ ಮೇಲೆ ತೆಗೆದುಕೊಂಡಷ್ಟೇ ಇರತಕ್ಕದ್ದು. ನೋಡಿ, ಇಲ್ಲಿ 13 ಪ್ಲಸ್ 2 ಇದೆ. ಅದೇ ಥರ ಇಲ್ಲಿ ಕೂಡ 13 ಪ್ಲಸ್ 2 ಇಂಚು. ಓಕೆ, ಈಗ ಗೆರೆಗಳನ್ನು ಜೋಡಿಸೋಣ. ಇಲ್ಲಿ ನಾವು 1.5 ಇಂಚು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇವೆ. ತಳದ ಸುತ್ತಳತೆ 5 ಪ್ಲಸ್ 1.5 ಇಂಚು ಅಂದರೆ 6.5ಗೆ ಮಾರ್ಕ್ ಮಾಡಿದೆ. ಇಲ್ಲಿ ಕೂಡ 1.5 ಇಂಚು ಗ್ಯಾದರಿಂಗ್ಸ್ನ ಥರ
ಇದು ಮೊಣಕಾಲಿನ ಹತ್ರ 1.5 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಿದ್ದೀವಿ ನೋಡಿ. 1.5 ಇಂಚಿದೆ. ನೀವು ಬೇಕಾದರೆ 2 ಇಂಚು ಕೂಡ ಮಾಡ್ಬೋದು, ಆದರೆ 1.5 ಇಂಚು ಸಾಕಾಗ್ತದೆ. ಈಗ ನಾವು ಗುರುತಿನ ಪ್ರಕಾರ ಗೆರೆಗಳನ್ನು ಜೋಡಿಸುವ. ಇದು ನಮ್ಮ ಹೊಲಿಗೆಯ ಗೆರೆ, ಅಂದರೆ ಆ್ಯಕ್ಚುಯಲ್ ಫಿಟ್ಟಿಂಗ್ ನಮ್ಮದು ಇಲ್ಲಿ ಇರ್ತದೆ. ಇದರ ಮೇಲೆ ಹೊಲಿಗೆಯನ್ನು ಹಾಕಬೇಕು ಡಾಟೆಡ್ ಲೈನ್ಸ್ನ ಮೇಲೆ. ಓಕೆ, ಇಲ್ಲಿಗ ನಮಗೆ 2 ಪೀಸ್ ಶಾರ್ಟ್ ಆಗಿದೆ, ಹಾಗಾಗಿ ಅಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಸೇರಿಸಿಕೊಳ್ಳಬೇಕು. ಈಗ ಗುರುತಿನ ಪ್ರಕಾರ ಕತ್ತರಿಸ್ಕೊಳ್ತಾ ಇದ್ದೇನೆ. ಬಟ್ಟೆ ಯಾವಾಗಲೂ 4 ಮಡಿಕೆಯಲ್ಲಿ ಇಟ್ಟು ಗುರುತಿಸಬೇಕು. ಇಲ್ಲಿಗ ನಮಗೆ 2 ಪದರದ ಕೊರತೆ ಆಗಿದೆ. ನಾನು ಇನ್ನು 2 ಪೀಸನ್ನು ಅಲ್ಲಿಗೆ ಅದೇ ಶೇಪ್ನಲ್ಲಿ ಹೀಗೆ ಒಳಬದಿ ಇಟ್ಟು 2 ಪದರಗಳ ನಡುವೆ ಇಟ್ಟು ಅಲ್ಲಿ ಒಂದು ಮಾರ್ಕಿಂಗ್ ಕೊಟ್ಟು ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡಿಕೊಳ್ಳಬೇಕು. ಈ ಥರ ನೋಡಿ 4 ಪದರಗಳಿವೆ. ಪಿನ್ ಮಾಡಿಕೊಳ್ಳಬೇಕು. 2 ಪೀಸ್ ಎಲ್ಲಿ ಶಾರ್ಟ್ ಇದೆ ಅಲ್ಲೇ ಮಾತ್ರ ಅಟ್ಯಾಚ್ ಮಾಡಬೇಕು. ಇದೀಗ ಗ್ಯಾದರಿಂಗ್ಸ್ ಅಂತ ಒಂದು ನಾಚ್, ಇಲ್ಲಿ ನೆರಿಗೆಗಳು ಬರ್ತವೆ. ಇದು ಮೊಣಕಾಲಿನ ಸುತ್ತಳತೆ. ಮತ್ತು ಇಲ್ಲೊಂದು ನಾಚ್ ಕೊಡುವ, ಸುತ್ತಳತೆ ಹತ್ತಿರ ನಾಚ್ ಕೊಡೋದ್ರಿಂದ ಹೊಲಿಯುವಾಗ ನಾಚಸನ್ನು ಮ್ಯಾಚ್ ಮಾಡಿ ಹೊಲಿಯಬಹುದು. ಈಗ ನಾವು ಸೊಂಟ ಪಟ್ಟಿಯನ್ನು ತಯಾರಿಸೋಣ. ಇಲ್ಲಿ ಸೊಂಟದ ಸುತ್ತಳತೆ 46 ಇಂಚಸ್ ಇದೆ. ಅದರ ಅರ್ಧ ಅಂದರೆ 23 ಇಂಚನ್ನು ತೆಗೆದುಕೊಳ್ಳಬೇಕು. ಬಟ್ಟೆಗಳ ಅಭಾವ ಇದ್ದರೆ ಅದನ್ನು ನಾವು ಬೇರೆ ಬಟ್ಟೆಯನ್ನು ಜೋಡಿಸಿ 23 ಪ್ಲಸ್ 2 ಇಂಚು ಅಂದರೆ 25 ಇಂಚು ಬರುವ ಹಾಗೆ ಬಟ್ಟೆಗಳನ್ನು ಜೋಡಿಸಿಕೊಳ್ಳಬೇಕು. ಇದರ ಉದ್ದ 8 ಪ್ಲಸ್ 2 ಅಂದರೆ 10 ಇಂಚಿಗೆ ಮಾರ್ಕಿಂಗ್ ಮಾಡಬೇಕು. ಹೊಲಿಕೆಗಾಗಿ 1 ಇಂಚು ಮತ್ತು 1 ಇಂಚು ಸೊಂಟದ ನಾಡಿಗಾಗಿ ಬೇಕಾಗುತ್ತದೆ. 2 ಬದಿಯಲ್ಲೂ ಒಂದೇ ಥರ ಮೆಜರ್ಮೆಂಟ್ ಇರತಕ್ಕದ್ದು, ಕಟ್ಟಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತದೆ. ಈ ಥರ ಮಾರ್ಕಿಂಗ್ ಮಾಡಿಕೊಳ್ಳಬೇಕು. 8 ಪ್ಲಸ್ 10. ಈಗ ಗುರುತಿನ ಪ್ರಕಾರ ಗೆರೆಯನ್ನು ಎಳೆದುಕೊಳ್ಳೋಣ. ಇದು ನಮ್ಮ ಸೊಂಟ ಪಟ್ಟಿ, ವೇಸ್ಟ್ ಬ್ಯಾಂಡ್. ಈಗ ಗುರುತಿನ ಪ್ರಕಾರ ಕತ್ತರಿಸೋಣ. ಇದು ನಮ್ಮ ಸೊಂಟ ಪಟ್ಟಿ ಹಾಗೂ ಕಾಲಿನ ಭಾಗ ಕಟ್ ಮಾಡಿ ಆಗಿದೆ. ಇದು ನಮ್ಮ ಹೊಲಿಗೆಯ ಗೆರೆ. ಇಲ್ಲಿ ನಾವು ಸುಮಾರು 5 ಇಂಚು ಮೇಲುಗಡೆ ಈ ರೀತಿಯಾಗಿ ಹೊಲಿಬೇಕು. ಅಂದರೆ ರೈಟ್ ಸೈಡ್ಗೆ ಸ್ಟಿಚ್ ಕೊಂಡೋಗಿ ಕೆಳಗಡೆ ತನಕ ಕಂಟಿನ್ಯೂ ಮಾಡಬೇಕು. ಹೊಲಿಯುವಾಗ ನಿಮಗೆ ನಾನು ತೋರಿಸ್ತೇನೆ. ಇಲ್ಲಿ 5 ಇಂಚಿಗೆ ಮೇಲಿಟ್ಟು ಈ ರೀತಿ ಮೇಲಿಂದ ಕೆಳಗಡೆ ಬಂದು ಹೀಗೆ ಇಲ್ಲಿ ತನಕ ಬರಬೇಕು.
ರೈಟ್ ಸೈಡ್ಗೆ ಅಲ್ಲಿ ಮಾರ್ಕಿಂಗ್ ಕೊಟ್ಟಿದ್ದೆ, ಅಲ್ಲಿ ನಾನು ಪ್ರೆಸ್ ಬಟನನ್ನು ಅಟ್ಯಾಚ್ ಮಾಡಲಿರುವೆನು. ಇದು ನಮ್ಮ ಸೀಮ್ ಲೈನ್, ಹೊಲಿಗೆ ಕೊಡುವ ಲೈನ್. ಓಕೆ, ಈಗ ನಾನು ಸ್ವಲ್ಪ ಅಳತೆ ಹೇಳ್ತೇನೆ. ಇದು ನಮ್ಮ ಸೊಂಟದ ಪಟ್ಟಿ ಬೆಲ್ಟ್, ಇದರ ಅಗಲ 23 ಪ್ಲಸ್ 2 ಇಂಚು 25 ಇಂಚಸ್ ತೆಗೆದುಕೊಂಡಿದ್ದೇನೆ. ಇದು 40 ಇಂಚಿದೆ, ಅಂದರೆ 8 ಇಂಚು ನಾನು ಸೊಂಟ ಪಟ್ಟಿಗೆ ಹಾಕಿದ್ದೇನೆ. ಟೋಟಲ್ ಉದ್ದ 48 ಇಂಚಸ್. ಇಲ್ಲಿ ಅಗಲ 13 ಪ್ಲಸ್ 2 ಇಂಚಸ್. ಅಲ್ಲಿ ಮೇಲಿಂದ 40 ಕೆಳಗೆ 8 ಇಂಚಸ್ನ ಅಗಲ ಇದೆ. ಇಲ್ಲಿಂದ ಇಲ್ಲಿಗೆ ತಳದ ಸುತ್ತಳತೆ 6.5 ಇಂಚಿಗೆ ಮಾರ್ಕಿಂಗ್ ಮಾಡಿದೆ. ಇದು ನೆರಿಗೆಗಾಗಿ 10 ಇಂಚು, ತಳದಿಂದ ಮೇಲೆ 10 ಇಂಚು, 10ರಿಂದ ಮೇಲೆ 15 ಇಂಚು ಮೊಣಕಾಲಿಗೆ. ಅದರ ಅಗಲ ಅಲ್ಲಿ ಆ ಕಡೆ ನಾನು ಗೆರೆ ಹಾಕಿದ್ದೇನೆ, ಅದೆಷ್ಟು ಅಗಲ ಇದೆ ಅದರ ಅರ್ಧ ತೆಗೆದುಕೊಳ್ಳಬೇಕು. ಓಕೆ, ಇದು 10 ಇಂಚು, ಅಂದರೆ 8 ಪ್ಲಸ್ 2. ಈಗ ನಮ್ಮದು ಕಟ್ಟಿಂಗ್ ಎಲ್ಲ ಆಗಿದೆ. ನಾವು ಈಗ ಹೊಲಿಗೆಯನ್ನು ಸ್ಟಾರ್ಟ್ ಮಾಡುವ. ಮೊದಲು ನಾವು ಸೊಂಟ ಪಟ್ಟಿಯನ್ನು ತೆಗೆದುಕೊಳ್ಳೋಣ. 2 ತುಂಡುಗಳಿವೆ. ಅದರ ರಾಂಗ್ ಸೈಡಲ್ಲಿ 23ಕ್ಕೆ ಮಾರ್ಕಿಂಗ್ ಮಾಡಿಕೊಳ್ಳಬೇಕು. ಇಲ್ಲಿ ನೋಡಿ, 23ಕ್ಕೆ ನಾನೊಂದು ಮಾರ್ಕಿಂಗ್ ಮಾಡಿದ್ದೇನೆ. ಇಲ್ಲಿ ಒಂದು ಅರ್ಧ ಇಂಚು ಬಿಟ್ಟು, ಎಡಬದಿಯಲ್ಲಿ ಅರ್ಧ ಇಂಚು ಬಿಟ್ಟು ಹೊಲಿಗೆ ಹಾಕಬೇಕು. ಇಲ್ಲಿ 23ರ ಕೆಳಗಡೆ ಒಂದು ಗೆರೆಯನ್ನು ಎಳೆದುಕೊಳ್ಳೋಣ, ಯಾಕಂದರೆ ಇಲ್ಲಿ ನಾವು ಸ್ಟಿಚ್ ಮಾಡಲಿರುವೆವು. ಈಗ ನಾವು ಇದನ್ನು ಎರಡನ್ನು ಜೋಡಿಸೋಣ. ಸ್ಟಿಚ್ಚಸನ್ನು ರಾಂಗ್ ಸೈಡ್ನಿಂದ ಈ ರೀತಿ ಹೊಲಿಯತಕ್ಕದ್ದು. ಇದರ ಮೇಲೆ ನಾವೊಂದು ಮೇಲು ಹೊಲಿಗೆ ಟಾಪ್ ಸ್ಟಿಚ್ಚನ್ನು ಹಾಕುವ. ಪುನಃ ಅದೇ ಥರ ಮಡಚಿ ನಾವೀಗ ಗೆರೆ ಹಾಕಿದ್ದೇವಲ್ಲ ಆ ಬದಿಯಿಂದ ಹೊಲಿಯಲು ಆರಂಭಿಸೋಣ. ಇಲ್ಲಿ ನೆನ್ಪಿಟ್ಕೊಳ್ಳಬೇಕು, ಇಲ್ಲಿ ಸುಮಾರು 1 ಇಂಚಿನಷ್ಟು ಕೆಳಗೆ ಬಂದ ನಂತರ ಸ್ಟಿಚ್ ಹಾಕಿದ ನಂತರ ನೋಡಿ ಲಾಕ್ ಮಾಡಬೇಕು. ಆಮೇಲೆ ಹೊಲಿಯದೆ ಸ್ಟಿಚಸನ್ನು ಸ್ಕಿಪ್ ಮಾಡಿ ಮುಂದೆ ಕೆಳಗಡೆ ತನಕ ಕಂಟಿನ್ಯೂ ಹೊಲಿಬೇಕು. ಇಲ್ಲಿ ನಾವು ಹೊಲಿಗೆ ಹಾಕಲಿಲ್ಲ, ಯಾಕೆಂದರೆ ಅಲ್ಲಿಂದ ನಾವು ನಾಡವನ್ನು ಹಾಕುತ್ತೇವೆ. ಅದೇ ರೀತಿ ಡಬಲ್ ಸ್ಟಿಚ್ ಕೊಡುವಾಗಲೂ ಹಾಗೆ ಮಾಡಬೇಕು. ನೋಡಿ, ಅಷ್ಟು ಸ್ಟಿಚಸ್ ಬಿಟ್ಟು ಮುಂದೆ ಸ್ಟಿಚ್ ಕೊಡಬೇಕು. ದಾರವನ್ನು ಕಟ್ ಮಾಡಬಹುದು. ಈಗ ನಾನು ಓಪನ್ ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ನಮಗೆ ನಾಡ ಹಾಕಲಿಕ್ಕೆ ಓಪನಿಂಗ್ಸ್ ರೆಡಿಯಾಗಿದೆ. ಈಗ ಇದು 2 ಸೈಡಲ್ಲಿ 1/4 ಇಂಚಿನಷ್ಟು ಮಡಚಿ ಹೊಲಿಗೆ ಹಾಕಿಕೊಳ್ಳಬೇಕು. ಈ ರೀತಿ ಇದು ರಾಂಗ್ ಸೈಡಲ್ಲಿ ಇರ್ತದೆ. ಮತ್ತೊಂದು ಬದಿಯಲ್ಲೂ ಅದೇ ತರಹ ಸ್ವಲ್ಪ ಮಡಿಕೆ ಹಾಕಿ ಸ್ಮಾಲ್ ಫೋಲ್ಡ್ ಮಾಡಿ 1/4 ಇಂಚಿನಷ್ಟು ಈ ಥರ ಫೋಲ್ಡ್ ಮಾಡಿ ಹೊಲಿಯಬೇಕು.
ಈಗ 1 ಇಂಚಿನಷ್ಟು ನಾಡಿ ಹಾಕಲಿಕ್ಕೆ ನಾಡಿ ಪಟ್ಟಿಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ, ಇದು ನಮ್ಮ ನಾಡಿ ಪಟ್ಟಿಯಾಗಿ ಮಾಡಿದ ಹೋಲ್. ಇದು ಸುಮಾರು 1 ಇಂಚಿನಷ್ಟೇ ಇರಬೇಕು. ಇದು ನಾನು 1 ಇಂಚು ತೆಗೆದುಕೊಂಡಿದ್ದೇನೆ. ಈ ಸ್ಟಿಚ್ಚನ್ನು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಮತ್ತೊಂದು ಕಡೆಗೆ ಕಂಪ್ಲೀಟ್ ಮಾಡಿಕೊಳ್ಳಬೇಕು. ಇದು ನಾಡಿ ಓಪನಿಂಗ್ ಹೊಲಿಯುವ ಸುಲಭ ವಿಧಾನ. ಇದೀಗ ಸೊಂಟಪಟ್ಟಿ ರೆಡಿಯಾಗಿದೆ. ಇದೀಗ ನಮಗೆ 9 ಇಂಚಸ್ ಸಿಕ್ಕಿದೆ. 1 ಇಂಚು ನಾವು ಮಡಿಕೆಯಲ್ಲಿ ತೆಗೆದುಕೊಂಡಿದ್ದೇವೆ, ಮಡಚಿದ್ದೇವೆ ನಾಡಿ ಪಟ್ಟಿಗಾಗಿ. ಈಗ ಪ್ಯಾಂಟಿನ ಭಾಗವನ್ನು ಹೊಲಿಯೋಣ. ನಾವು ಕಟ್ ಮಾಡಿಕೊಂಡ ಪೀಸಸನ್ನು ಸೇರಿಸೋಣ. ಮತ್ತೊಂದು ಪೀಸಸ್ ಕೂಡ ಇದೇ ಥರ ರೆಡಿ ಮಾಡಿ ಇಟ್ಕೊಳ್ಳಬೇಕು. ಹೀಗೆ ಹೊಲಿದ ನಂತರ ಒಂದು ಮೇಲು ಹೊಲಿಗೆ ಹಾಕಿಕೊಳ್ಳಬೇಕು. ಇದು ಆಕೃತಿಯ ಪ್ರಕಾರ ಹೆಚ್ಚಿದ್ದಲ್ಲಿ ಶೇಪ್ ಕೊಟ್ಟು ಕಟ್ ಮಾಡಬೇಕು ಎಕ್ಸ್ಟ್ರಾಸನ್ನು. ಈಗ ನೋಡಿ, ಇದೀಗ ಶೇಪ್ ಕರೆಕ್ಟ್ ಆಗಿದೆ. ಮತ್ತೊಂದು ಕಾಲನ್ನು ಕೂಡ ಇದೇ ರೀತಿ ಫಿಕ್ಸ್ ಮಾಡಿದ್ದೇನೆ. ಅದು ಎಕ್ಸ್ಟ್ರಾ ಪೀಸ್ ಸೆಪ್ರೇಟಾಗಿ ಅಟ್ಯಾಚ್ ಮಾಡಿದ್ದೇನೆ. ಈಗ ನಾವು ತಳವನ್ನು ಹೊಲಿಯೋಣ. 1/4 ಇಂಚಿನಷ್ಟು ಮಡಚಿ ಈ ರೀತಿ ಹೊಲಿದುಕೊಳ್ಳಬೇಕು. ಆನಂತರ ನಾಚಸ್ಸನ್ನು ಹೋಲಿಸಿ ತಳದಿಂದ ನೋಡಿ, ಇದೇ ರೀಸನ್ ನಾವು ನಾಚಸ್ ಕೊಡೋದ್ರಿಂದ ನಮಗೆ ಲೈನ್ಸ್ ಎಲ್ಲ ಮಿಸ್ ಆಗಲ್ಲ. ನೋಡಿ, ಕರೆಕ್ಟಾಗಿ ಬಂದಿದೆ. ಈಗ ನಾವು ಇಲ್ಲಿಂದ ಹೊಲಿಗೆ ತಳದಿಂದ ಮೇಲ್ಗಡೆಗೆ ಹೋಗೋಣ. ಇದು ನಮ್ಮ ಸೀಮ್ ಲೈನ್. ಇಲ್ಲಿ ನಿಲ್ಲಿಸಿ ಪುನಃ ಎಡಬದಿಗೆ ಸ್ವಲ್ಪ ಸ್ಟಿಚಸನ್ನು ಹಾಕಿ ಅಲ್ಲಿ ಸ್ಟಾಪ್ ಮಾಡಿ ಫೂಟರನ್ನು ಮೇಲೆತ್ತಿ ಸೂಜಿ ಕೆಳಗೆ ಇಟ್ಟು ಆಮೇಲೆ ಮೇಲ್ಬದಿಯವರೆಗೆ ಸೀಮ್ ಲೈನ್ನ ಪ್ರಕಾರ ಹೊಲಿದುಕೊಳ್ಳೋಣ.
ಇಲ್ಲಿ ನಾವು ಡಬಲ್ ಸ್ಟಿಚಸನ್ನು ಕೊಡಬೇಕು. ಸಾಮಾನ್ಯವಾಗಿ ತಳದಲ್ಲಿ ಓಪನಿಂಗ್ಸ್ ಇರ್ತಾರೆ. ಇದು ಒಂದು ಡಿಫ್ರೆಂಟ್ ಸ್ಟೈಲ್. ಹೊಲಿದ ನಂತರ ನಿಮಗೆ ತಿಳಿಯಬಹುದು. ಇದೀಗ ನಾನು ರೈಟ್ ಸೈಡ್ ತೋರಿಸ್ತಾ ಇದ್ದೇನೆ. ನೋಡಿ, ತಳಭಾಗದಲ್ಲಿ ಇಲ್ಲಿ 2 ಪ್ರೆಸ್ ಬಟನ್ಸನ್ನು ಹಚ್ಚಬೇಕು. ಇದೇ ರೀತಿ ಮತ್ತೊಂದು ಕಾಲು ಕೂಡ ಹೊಲಿದುಕೊಳ್ಳಬೇಕು. ಕಾಲಿಂಚು ಮಡಚಿ ಬಾಟಮ್ ಎಡ್ಜನ್ನು ಈ ಥರ ಹೊಲಿಯಬೇಕು. ಮೆಜರ್ಮೆಂಟ್ 2 ಕಾಲಿದು ಸೇಮ್ ಇರಬೇಕು. ನೋಡಿ, ನಾನು ಪುನಃ ತೋರಿಸ್ತಾ ಇದ್ದೇನೆ. ಅದರ ಅಗಲ ಎಷ್ಟು ತಗೊಂಡಿದ್ದೇವೋ ಅಷ್ಟೇ ಅಗಲ ಮತ್ತೊಂದು ಕಾಲಿನದು ಕೂಡ ಇರತಕ್ಕದ್ದು. ಅದರ ಉದ್ದ ಕೂಡ ಅಷ್ಟೇ ಇರಬೇಕು. ಮತ್ತು ಎಲ್ಲಿಂದ ನಾವು ಹೊಲಿಗೆ ಸ್ಟಾರ್ಟ್ ಮಾಡಿದೆವೋ ಅದರ ಮಾರ್ಕಿಂಗ್ ಕೂಡ ಅಷ್ಟೇ ಇರಬೇಕು. ತಳದಿಂದ ಹೊಲಿಗೆಯನ್ನು ಸ್ಟಾರ್ಟ್ ಮಾಡುವ. ಇಲ್ಲಿ ನಿಲ್ಲಿಸಿ ಎಡಬದಿಗೆ ಸ್ವಲ್ಪ ಸ್ಟಿಚಸ್ ಹಾಕಿ ಲಾಕ್ ಮಾಡಿ ಪುನಃ ಸೀಮ್ ಲೈನ್ ಫಾಲೋ ಮಾಡಿದರೆ ಆಯಿತು. ಈ ರೀತಿ ಸ್ಟಿಚಸನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿಯೂ ಕೂಡ ಡಬಲ್ ಸ್ಟಿಚಸ್ ಕೊಡತಕ್ಕದ್ದು. ಈಗ ನಾವು ಕ್ರಾಚ್ ಏರಿಯಾನು ಹೊಲಿಯೋಣ. ಇದು ಕ್ರಾಚ್ ಏರಿಯಾ. ರೈಟ್ ಆನ್ ರೈಟ್ ಸೈಡ್ ಇಟ್ಟು ಹೊಲಿಯಬೇಕು. ಇದು ರೈಟ್ ಸೈಡ್. ಎರಡು ಕೂಡ ರೈಟ್ ಆನ್ ರೈಟ್ ಸೈಡ್ ಇರಬೇಕು. ಈ ಥರ ನೀಟಾಗಿ ಇಟ್ಟು ಹೊಲಿಗೆಯನ್ನು ಹಾಕಬೇಕು.
ಇದು ಕ್ರಾಚ್ ಏರಿಯಾ. ಇಲ್ಲಿ ಕೂಡ ಹೊಲಿಗೆ ಗಟ್ಟಿಯಾಗಿರಬೇಕು, ಹಾಗಾಗಿ ಡಬಲ್ ಸ್ಟಿಚ್ ಕೊಡಬೇಕು. ಈಗ ನಾವು ಹೊಲಿದ ಬಟ್ಟೆಯನ್ನು ಇನ್ಸೈಡ್ ಔಟ್ ಮಾಡಿದರೆ ಈ ರೀತಿ ಕಾಣುವುದು. ಈಗ ನಾವು ಸೊಂಟ ಪಟ್ಟಿಯನ್ನು ಸೇರಿಸೋಣ. ಮೊದಲು ಮಧ್ಯದಲ್ಲಿ 2 ನಾಚಸನ್ನು ಕೊಡಬೇಕು. ಮೊದಲಿಗೆ ಜಾಯಿಂಟ್ಸ್ಗಳನ್ನು ಮ್ಯಾಚ್ ಮಾಡಿಕೊಳ್ಳಬೇಕು. ಸೊಂಟ ಪಟ್ಟಿಯ ಅಗಲವು ಕಾಲಿನ ಭಾಗದ ಅಗಲಕ್ಕಿಂತ ಕಡಿಮೆ ಇರುತ್ತವೆ. ಕಾಲಿನ ಭಾಗವು ಸ್ವಲ್ಪ ದೊಡ್ಡದಾಗಿರ್ತದೆ. ಹಾಗಾಗಿ ಸೊಂಟದ ಪಟ್ಟಿಯ ಹಿಂಬದಿಯ ಭಾಗಕ್ಕೆ ಬರೀ 2 ನೆರಿಗೆಗಳನ್ನು ಕೊಟ್ಟು ಉಳಿದ ಬಟ್ಟೆಗಳನ್ನು ಸೊಂಟ ಪಟ್ಟಿಯ ಮುಂಬದಿಯ ಭಾಗಕ್ಕೆ ನೆರಿಗೆಗಳನ್ನಾಗಿ ನೀಡತಕ್ಕದ್ದು. ನೋಡಿ, ಇಲ್ಲಿ ಬರೀ 2 ಸ್ಟಿಚ್ ಕೊಡಬೇಕು. ಇದು ನಮ್ಮ ಸೊಂಟ ಪಟ್ಟಿಯ ಹಿಂಬದಿಯ ಭಾಗ. ಒಂದು ಪಿನ್ ಮಾಡಬೇಕು. ಉಳಿದ ಬಟ್ಟೆಗಳನ್ನು ಮುಂಬದಿಗೆ ನೆರಿಗೆಯನ್ನು ಕೊಟ್ಟು ಹೊಲಿದುಕೊಳ್ಳಬೇಕು. ಪಿನ್ ಮಾಡಿಕೊಂಡರೆ ಹೊಲಿಗೆ ನಮಗೆ ಸುಲಭವಾಗುವುದು. ನೋಡಿ, ಇದು ಎಕ್ಸ್ಟ್ರಾ ಬಟ್ಟೆ. ಇದನ್ನು ಈ ರೀತಿ ಪ್ಲೀಟ್ಸ್ ಮಾಡಿ ಪಿನ್ ಮಾಡಿಟ್ಟುಕೊಳ್ಳಬೇಕು. ಈ ಥರ ಇಲ್ಲೊಂದು ಪಿನ್ ಹಾಕುವ. ಓಕೆ, ಈಗ ಹೊಲಿಯೋಣ. ಸೊಂಟದ ಸುತ್ತಿಗೆ ಕಂಪ್ಲೀಟ್ ಸ್ಟಿಚ್ ಹಾಕುವ. ಇಲ್ಲಿಯೂ ನಾವು ಡಬಲ್ ಸ್ಟಿಚ್ ಕೊಡಬೇಕು.
ಈ ಪ್ಯಾಂಟ್ನಲ್ಲಿ ಹೆಚ್ಚು ನೆರಿಗೆ ಇರುವುದಿಲ್ಲ. ಉಳಿದ ಬಟ್ಟೆಯನ್ನು ಈ ರೀತಿ ನೆರಿಗೆಗಳನ್ನಾಗಿ ಮಾರ್ಪಡಿಸಿ ಹೊಲಿದುಕೊಳ್ಳಬೇಕು. ಡಬಲ್ ಸ್ಟಿಚ್ ಆದ ನಂತರ ಹೊರಬದಿಯಲ್ಲಿ ಮೇಲೆ ಹೊಲಿಗೆಯನ್ನು ಕೊಡಬೇಕು. ಈ ಥರ ಇದನ್ನು ಈ ಪೊಸಿಷನಲ್ಲಿ ಇಟ್ಟು ಅಂದರೆ ಮೇಲ್ಬದಿ ಇಟ್ಟು ಆಮೇಲೆ ಇಲ್ಲಿ ಮೇಲ್ ಹೊಲಿಗೆಯನ್ನು ರೈಟ್ ಸೈಡಿಂದ ಕೊಡಬೇಕು. ಈ ರೀತಿಯಾಗಿ ನಮ್ಮ ಚೂಡಿದಾರ್ ಪ್ಯಾಂಟ್ ರೆಡಿ ಆಗ್ತದೆ. ಇದನ್ನು ಪುಷಪ್ ಅಥವಾ ಗ್ಯಾದರ್ಸ್ ಪ್ಯಾಂಟ್ ಅಂತ ಕೂಡ ಹೇಳುತ್ತಾರೆ. ಪುಷ್ ಬ್ಯಾಕ್ ಪುಷಪ್ ಎರಡು ಕೂಡ ಒಂದೇ. ಇಲ್ಲಿ ಒಂದು ಟಿಪ್ ಕೊಡಲು ಬಯಸ್ತೇನೆ. ಹಿಂಬದಿಯ ಸೊಂಟಪಟ್ಟಿಯ ಭಾಗಕ್ಕೆ ಮೇಲ್ಬದಿಯಲ್ಲಿ ಸ್ಟಿಚ್ ಹಾಕೋದ್ರಿಂದ ನಾಡ ಆಚೆಗೆ ಹೋಗಲ್ಲ. ನೀವು ಇಲ್ಲಿ ನೋಡಬಹುದು. ಈಗ ಇಲ್ಲಿ ಕಾಲಿನ ತಳಭಾಗದಲ್ಲಿ ಫೋಲ್ಡಿಂಗ್ನ ಹತ್ತಿರ ನಾನು ಎರಡೆರಡು ಪ್ರೆಸ್ ಬಟನ್ಸ್ಗಳನ್ನು ಹಚ್ಚಿದ್ದೇನೆ. ಅಂದರೆ ಸುಲಭವಾಗಿ ಕಾಲನ್ನು ನಾವು ಒಳಗೆ ಹಾಕಬಹುದು ಮತ್ತು ಇಷ್ಟು ಟೈಟ್ ಮಾಡಬಹುದು. ಇಲ್ಲಿ ನೋಡಿ ಅಷ್ಟು ಅಗಲ ಇದೆ. ಇದರಿಂದಾಗಿ ಈಸಿಲಿ ಪ್ಯಾಂಟನ್ನು ಹಾಕಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದೆಂದು ನಂಬುತ್ತೇನೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ಸ್ ಒನ್ಸ್ ಅಗೈನ್. ಬಾಯ್ ಬಾಯ್.